ಹೆಲೋ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯಲ್ಲಿ ಬರುವಂತಹ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಆದೇಶ ವಿಧಾನದಿಂದ ಹೇಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನಾನು ಮೊದಲನೇ ವಿಡಿಯೋದಲ್ಲಿ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ. ಒಂದು ವೇಳೆ ಎಕ್ಸ್ನ ಸಹಗುಣಕ 1 ಮಾತ್ರ ಆಗಿದ್ದಾಗ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಇವತ್ತು ಒಂದು ವೇಳೆ ಎಕ್ಸ್ನ ಸಹಗುಣಕ 1ಕ್ಕಿಂತ ಹೆಚ್ಚು ಅಂದರೆ 2, 3 ಈ ಥರ ಆಗಿದ್ದಾಗ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನೋಡಿ, ಮೊದಲನೇ ಸಮೀಕರಣ ಏನಿದೆ, 2x + 3y = 9. ಎರಡನೇ ಸಮೀಕರಣ 3x + 4y = 5. ಈಗ ಮತ್ತೆ ಮೊದಲನೇ ಸಮೀಕರಣವನ್ನು ಮತ್ತೊಮ್ಮೆ ಬರ್ಕೊಳ್ಳಿ. 2x + 3y = 9. ಈಗ 2x ಇಲ್ಲೇ ಇರಲಿ. ಈಗ 9 + 3x 3y ಈ ಕಡೆ ಬಂದಾಗ -3y ಆಗುತ್ತೆ. ಈಗ x = ಈ ಎಕ್ಸ್ನ ಸಹಗುಣಕ ಏನಿದೆ ಅದು 9 - 3yನ ಛೇದದಲ್ಲಿ ಬರುತ್ತೆ. 9 - 3y / 2 ಈ ಥರ. ಈಗ ಇದು ಸಮೀಕರಣ 3 ಅಂತ ಬರ್ಕೊಳ್ಳಿ. ಈಗ ಮತ್ತೆ ಸಮೀಕರಣ 2 ಮತ್ತೊಂದು ಸಾರಿ ಬರ್ಕೊಂಡು ಅದರಲ್ಲಿ ಎಕ್ಸ್ನ ಬೆಲೆ 9 - 3y / 2 ಆದೇಶಿಸಬೇಕು. ಅಥವಾ ಸಮೀಕರಣ 3ನ್ನು 2ರಲ್ಲಿ ಆದೇಶಿಸಿ. 2ರಲ್ಲಿ ಆದೇಶಿಸಿ ಅಂದರೆ 3x + 4y = 5. ಈ ಸಮೀಕರಣ 2 ಏನಿದೆ ಅದನ್ನು ಮತ್ತೊಮ್ಮೆ ಬರ್ಕೊಂಡು ಈಗ 3 ಎಕ್ಸ್ನ ಜಾಗದಲ್ಲಿ 9 - 3y / 2 ಬರ್ಕೋಬೇಕು. 9 - 3y / 2. ಈಗ ಈ +4yಯನ್ನು ಹಾಗೆ ಬರ್ಕೊಂಡು =5 ಬರ್ಕೊಳ್ಳಿ. ಈಗ ಈ 3ನ್ನು 9ರ ಜೊತೆ ಮತ್ತು ಈ 3ರ ಜೊತೆ ಗುಣಿಸಿಡಿ. 3 × 9 = 27 - 3 × 3 = 9y / 2 +4y = 5. ಈಗ 4yನ ಛೇದದಲ್ಲಿ ಏನೂ ಇಲ್ಲ, 1ಅನ್ನು ಬರ್ಕೊಂಡು ಈಗ ಇವುಗಳ ಲಸವನ್ನು ಕಂಡುಹಿಡಿಯಬೇಕು. ಈ 2 ಈ 4y ಮೇಲೆ ಬರ್ಕೊಳ್ಳಿ, ಈ 1ಅನ್ನು ಇಲ್ಲಿ, ಯಾಕಂದರೆ ಇಲ್ಲಿ 2 ಲಸ ಆಗತ್ತೆ. ಈಗ 27ನ್ನು 1ರಿಂದ ಗುಣಿಸಿದಾಗ 27 - 9ನ್ನು 1ರಿಂದ ಗುಣಿಸಿದಾಗ 9y ಪ್ಲಸ್ 4ನ್ನು 2 ಜೊತೆ ಗುಣಿಸಿದಾಗ 4 × 2 = 8y. ಈಗ LCM ಏನಿದೆ 2 ಬಂದಿದೆ, ಅದು 2ಅನ್ನು ಇಲ್ಲಿ ಬರ್ಕೊಳ್ಳಿ =5. ಈಗ 27ನ್ನು ಹಾಗೆ ಬರ್ಕೊಂಡು ಈಗ -9yನಿಂದ +8yನ ಮೈನಸ್ ಮಾಡಿದಾಗ -1y ಅಥವಾ y ಮಾತ್ರ ಉಳಿಯುತ್ತೆ. / 2 = 5. ಈಗ ಇದನ್ನು ಒರೆ ಗುಣಾಕಾರ ಮಾಡಿ. 27 - yನ 1ರ ಜೊತೆ ಗುಣಿಸಿ, 2ಅನ್ನು 5ರ ಜೊತೆ ಗುಣಿಸಿ. ಈಗ ಇದನ್ನು 1ರ ಜೊತೆ ಗುಣಿಸಿದಾಗ 27y - 27 - y ಹಾಗೆ ಇರುತ್ತೆ. 2ಅನ್ನು 5ರ ಜೊತೆ ಗುಣಿಸಿದಾಗ 10 ಆಗುತ್ತೆ. ಈಗ -y ಇಲ್ಲೇ ಇರಲಿ. 10 + 27 ಈ ಕಡೆ ಬಂದಾಗ -27 ಆಗುತ್ತೆ. -y ಈಗ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. 10ರಿಂದ 27 ಮೈನಸ್ ಆಗೋದಿಲ್ಲ, ಆದರೆ 27ರಿಂದ 10 ಮೈನಸ್ ಆದಾಗ -17 ಉಳಿಯುತ್ತೆ. ಈಗ ಮೈನಸ್ ಪ್ಲಸ್ ಆಗುತ್ತೆ ಇವೆರಡು. y ಏನು 17. ಈಗ yನ ಬೆಲೆನ ನಾವು ಸಮೀಕರಣ 1 ಅಥವಾ 2, 3 ಯಾವುದರಲ್ಲೂ ಹಾಕ್ಕೊಂಡು ಎಕ್ಸ್ನ ಬೆಲೆನ ನಾವು ಕಂಡುಹಿಡಿಬೋದು. ನಾನು ಸಮೀಕರಣ 1ರಲ್ಲಿ ಹಾಕ್ತಾ ಇದ್ದೀನಿ. 2x + 3y = 9. ಇದು ಸಮೀಕರಣ 1 ಆಗಿದೆ. ಈಗ 2x + 3 yನ ಸ್ಥಳದಲ್ಲಿ 17 ಇದೆ. 17
ಈಸ್ ಈಕ್ವಲ್ ಟು 9. ಈಗ 2x 17 ಮೂರಲೆ 51 ಈಸ್ ಈಕ್ವಲ್ ಟು 9. 2x ಈಸ್ ಈಕ್ವಲ್ ಟು 9 ಪ್ಲಸ್ 51 ಈ ಕಡೆ ಬಂದಾಗ ಮೈನಸ್ 51. 2x ಈಸ್ ಈಕ್ವಲ್ ಟು ಈಗ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. 9ರಿಂದ 51 ಮೈನಸ್ ಆಗಲ್ಲ, ಆದರೆ 51ರಿಂದ 9 ನಾವು ಕಳೆದಾಗ ಮೈನಸ್ 42 ಉಳಿಯುತ್ತೆ. ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 42. ಈ 2 ಛೇದದಲ್ಲಿ ಬರುತ್ತೆ. 2 ಒಂದಲೇ 2, 2 ಎರಡನೇ 4, 2 ಒಂದಲೇ 2. ಆದ್ದರಿಂದ ಎಕ್ಸ್ನ ಬೆಲೆ ಏನು ಬಂತು? ಮೈನಸ್ 21. ಹಾಗಾಗಿ ಎಕ್ಸ್ನ ಬೆಲೆ ಮೈನಸ್ 21, ವೈನ ಬೆಲೆ 17. ಧನ್ಯವಾದಗಳು.